ಸುವರ್ಣ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಸನ್ಫ್ಲವರ್ ಆಯಿಲ್. ಅಡುಗೆ ಆಗೋದು ಪ್ಯೂರ್ ನ್ಯಾಚುರಲ್. ಇವತ್ತು ಸವಿತಾ ಕೃಷ್ಣಮೂರ್ತಿ ಅವರು ಬರಲ್ವಂತೆ. ಇವತ್ತು ನಾನೇ ಅಡುಗೆ ಮಾಡಬೇಕು. ಬೇರೆ ಮಾಡ್ತೀರಾ ನೀವು? ಏನು ಅಡುಗೆ ಮಾಡೋದು? ಯಾಕೆ ಟೆನ್ಷನ್ ಆಗ್ತಿದ್ಯಾ? ಸವಿತಾ ಇಲ್ಲದೆ ಮನೆ ಅಡುಗೆ ಕಾರ್ಯಕ್ರಮ ಇರುತ್ತಾ? ನಾನು ಜಸ್ಟ್ ಜೋಕ್ ಮಾಡಿದೆ. ಸೊ ಪ್ಲೀಸ್ ವೆಲ್ಕಮ್ ಸವಿತಾ ಕೃಷ್ಣಮೂರ್ತಿ. ಹಾಯ್ ಸ್ವಾತಿ ಅವರೇ. ಹಾಯ್. ಇವತ್ತು ನಾನು ಒಂದು ಡೋಸ್ ಕೊಟ್ಬಿಟ್ಟೆ ನಮ್ಮ ಆಡಿಯನ್ಸ್ಗೆ, ಏನು ಬರಲ್ಲ ಅಂತ. ಓ, ಅವ್ರಿಗೆ ತುಂಬಾ ಟೆನ್ಷನ್ ಇದ್ದಾರೆ. ಸೊ ನೀವು ಪ್ಲೀಸ್ ಅವ್ರಿಗೆ ಒಂದು ವೆಲ್ಕಮ್ ಮಾಡಿಬಿಡಿ. ಖಂಡಿತ. ಸೊ ನಮಸ್ಕಾರ ವೀಕ್ಷಕರೇ. ಸೊ ಸವಿತಾ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೀವು ಅಷ್ಟೇ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಇವತ್ತು ಏನು ಅಡುಗೆ ಮಾಡ್ತಿದ್ದೀರಾ ಸರ್? ಇವತ್ತು ನಾನು ಒಂಥರ ಸ್ಪೆಷಲ್ ಡಿಶ್, ಡಯಾಬಿಟಿಕ್ ರೈಸ್ ಬಾತ್. ವಾವ್. ಸೊ ಎಲ್ಲರೂ ಖುಷಿಯಾಗಿರ್ತಾರೆ. ಎಷ್ಟು ಜನಕ್ಕೆ ಡಯಾಬಿಟೀಸ್ ಇದೆಯೋ ಎಲ್ಲರೂ ಖುಷಿಯಾಗಿರ್ತಾರೆ. ನಾವು ರೈಸ್ ತಿನ್ಬೋದು, ಆದರೆ ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡು ತಿನ್ಬೋದು ಅಂತ. ಸೂಪರ್. ಸೊ ಡಯಾಬಿಟೀಸ್ ರೈಸ್ ಮಾಡೋಕೆ ಏನೇನು ಸಾಮಗ್ರಿಗಳು ಬೇಕು? ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಕರಿಬೇವು, ಗೋಡಂಬಿ, ಒಣ ಕೊಬ್ಬರಿ, ಚಕ್ಕೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಒಣಮೆಣಸಿನಕಾಯಿ, ಇಂಗು, ಟೊಮ್ಯಾಟೊ, ಅನ್ನ, ಮೆಂತ್ಯ ಸೊಪ್ಪು, ಉಪ್ಪು. ಓಕೆ, ಫಸ್ಟ್ ನಿಮ್ಗೆ ಏನು ಬೇಕು? ಫಸ್ಟು ನಾವು ಈ ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋಣ. ಸೊ ಒಗ್ಗರಣೆಗೆ ಬೌಲ್ ಕೊಟ್ಬಿಡಿ. ಒಗ್ಗರಣೆ. ನನ್ಗೆ ಯಾಕೋ ಈ ಸಲ ಅನ್ನದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿ ತೋರ್ಸೋಣ ಅಂತ ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟು ಬಂದಿದ್ದೆ ನಾನು. ಆಮೇಲೆ ಇದು ಡಯಾಬಿಟಿಕ್ ರೈಸ್ ಬಾತ್ ಅಂತ ಏನೋ ಹೇಳಿದ್ದೀನಿ. ಬಟ್ ಇದಕ್ಕೆ ನಾನು ಬಳಸ್ತಾ ಇರೋದು ಮಾಮೂಲಿ ರೈಸ್ ಇವಾಗ ಸದ್ಯಕ್ಕೆ. ನಾವು ಇದಕ್ಕೆ ಬೇಕಿದ್ರೆ ಅವಲಕ್ಕಿಯಲ್ಲಿ ಮಾಡ್ಬೋದು, ಇಲ್ಲ ಗೋಧಿ ನುಚ್ಚಲ್ಲಿ ಮಾಡ್ಬೋದು, ಇಲ್ಲ ಅಂತಂದ್ರೆ ಬ್ರೌನ್ ರೈಸ್, ಕೆಂಪಕ್ಕಿ ಅಂತಾರಲ್ಲ, ಅದರಲ್ಲೂ ಕೂಡ ಮಾಡ್ಬೋದು. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಕೆಂಪಕ್ಕಿಯಲ್ಲಿ ತುಂಬಾ ಲೋ ಕಾರ್ಬೋಹೈಡ್ರೇಟ್ ಇರೋದ್ರಿಂದ ಅದನ್ನ ನಾವು ಬಳಸ್ಬೋದು. ಓಕೆ. ಸೊ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ. ಎಣ್ಣೆ ಹಾಕಿ, ಇದು ಸನ್ ಪ್ಯೂರ್ ಎಣ್ಣೆ ಹಾಕ್ತಾ ಇದ್ದೀನಿ, 0 ಕೊಲೆಸ್ಟ್ರಾಲ್. ಹಾಂ, ಸಾಕು. ಓಕೆ. ಇದಕ್ಕೆ ಖಾರ ನಮಗೆ ಎಷ್ಟು ಬೇಕೋ, ಇವಾಗ ನಾನು 1 ಬೌಲ್ ರೈಸ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು 4 ಒಣಮೆಣಸಿನ್ಕಾಯಿ ಸ್ಪೂನ್ ಕೊಡಿ. ಸೊ 4 ಒಣಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀರಾ ನೀವು? ನಾವು ಇದನ್ನ ಬೇಕಿದ್ರೆ ಇವಾಗ ಅನ್ನ ಇರೋದ್ರಿಂದ, ಅಂದ್ರೆ ರೆಡಿ ಇದ್ರೆ ಅನ್ನ ಮಾಡಬೇಕು, ಈ ತರ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ. ಅಕಸ್ಮಾತ್ ಇಲ್ಲ ಅಂತಂದ್ರೆ ಸೇಮ್ ಇದೇ ಪ್ರೊಸೀಜರ್ನ ಯೂಸ್ ಮಾಡಿ ನಾವು ಕುಕ್ಕರಲ್ಲಿ ಕೂಡ ಮಾಡ್ಬೋದು. ಅಕ್ಕಿ ಹಾಕ್ಬಿಟ್ಟು 1ಕ್ಕೆ 2 ನೀರು ಹಾಕ್ಬಿಟ್ಟು ಖಂಡಿತ ಮಾಡ್ಬೋದು. ಸೊ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳೋಣ. ಡಯಾಬಿಟೀಸ್ ಇರೋರಿಗೆ ಕರಿಬೇವು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಆಮೇಲೆ ರೈಸ್ಗೆ ಎಷ್ಟು ಘಮ ಕೊಡುತ್ತಂದ್ರೆ ಇದು ಕರಿಬೇವು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹೌದು. ಕರಿಬೇವು ಸ್ವಲ್ಪ ಹುರ್ಕೊಂಡಿದ್ದೀನಿ. ಓಕೆ. ಚೂರು ಬಾಡಿಸ್ಕೋಬೇಕು, ಚೂರು ಸ್ವಲ್ಪ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿ. ನಾನು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ. ಚೂರು ಎಣ್ಣೆ ಹಾಕ್ಲಾ ಅದಕ್ಕೆ? ಒಂದು ಸ್ವಲ್ಪ ಹಾಕಿ, ಜಾಸ್ತಿ ಬೇಡ, ಒಂದು ಸ್ವಲ್ಪ. ಒಂಚೂರು ಸನ್ ಪ್ಯೂರ್ ಎಣ್ಣೆ ಹಾಕ್ತೀನಿ, ಸಾಕು. ಸೊ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗ್ಲಿಕ್ಕೆ ನೀವು ಎಣ್ಣೆಲಿ ಬಾಡಿಸ್ಕೊತಾ ಇದ್ದೀರಾ? ಹೌದು. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಚಕ್ಕೆ ಕೂಡ ಹಾಕ್ಬಿಡ್ತೀನಿ. ಒಂದು ಸ್ವಲ್ಪ ಚಕ್ಕೆ ಘಮ ಕೊಡಲಿಕ್ಕೆ ಒಂದು ಸ್ವಲ್ಪ ಚಕ್ಕೆ ಹಾಕಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ಜಾಸ್ತಿ ಬೇಡ, ಸುಮ್ಮನೆ ಒಂದಿಷ್ಟು ಇದಕ್ಕೆ ಹಾಕ್ಬಿಡ್ತೀನಿ. ಓಕೆ, ಸ್ಟವ್ ಆಫ್ ಮಾಡಿಬಿಡಿ. ಮಾಡ್ಬೋದಲ್ಲ? ಸೊ ಇದಿಷ್ಟನ್ನ ರೆಡಿ ಮಾಡಿಕೊಂಡು, ಓಕೆ. ಸೊ ಬಾಣಲೆ ಇಟ್ಬಿಡೋಣ ಇವಾಗ. ಓಕೆ. ಸೊ ಅದು ಕಾಯ್ತಾ ಇರಲಿ. ಅಲ್ಲಿವರೆಗೂ ಮಸಾಲೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು,
ಸೊ ಈಗ ನೀವು ಕರಿಬೇವು, ಒಂಚೂರು ಚಕ್ಕೆ ಹಾಕೊಂಡಿದ್ದೀರಾ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸಿಗೆ ಹಾಕೊಳ್ಳಕ್ಕೆ ರೆಡಿ ಮಾಡ್ಕೊಂಡಿದ್ದೀರಾ. ಆಮೇಲೆ ಇದಕ್ಕೆ ಒಂದು ಒಣ ಕೊಬ್ಬರಿ. ಇವಾಗ ನಾವು ಅನ್ನ 1 ಕಪ್ ಇದೆ, ಸೊ ಒಂದೂವರೆ ಅಷ್ಟಿದೆ ಸಾಕು, ಜಾಸ್ತಿ ಬೇಡ. ಸರಿನಾ? ಸೊ ಇದು ಒಂದು ಸ್ವಲ್ಪ ಬಿಸಿ ಆಗಲಿ ಬಾಣಲೆ, ಅಲ್ಲಿವರೆಗೂ ನಾನು ಇದನ್ನು ರುಬ್ಕೊಂಡ್ಬಂದ್ಬಿಡ್ತೀನಿ. ಸೊ ಸವಿತಾ ಅವರೇ, ಇದು ಬಾಂಡ್ಲಿ ಕೂಡ ಕಾದಿದೆ. ನನ್ನ ಒಂದು ಉದ್ದೇಶ ಯಾವಾಗಲೂ ಏನಂತಂದ್ರೆ ಅಟ್ ಅ ಟೈಮ್ ಎರಡೆರಡು ಕೆಲಸ ಮಾಡಿದ್ರೆ ಕೆಲಸ ಬೇಗ ಆಗುತ್ತೆ. ಸೊ ಇಲ್ಲಿ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಹಾಕ್ತೀನಿ. ಓಕೆ, ನೋಡಿ ಇನ್ನೊಂಚೂರು ಸಾಕು. ತುಪ್ಪ ಬೇಕು ಅಂತ ಇಷ್ಟಪಡೋರು ಬೇಕಿದ್ರೆ ತುಪ್ಪ ಕೂಡ 1 ಸ್ಪೂನ್ ಹಾಕೊಂಡು ಇದು ಮಾಡ್ಬೋದು. ಸೊ ಇದಕ್ಕೆ ನಾನು ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿ ತೊಗೊಂಡಿದ್ದೀನಿ ಇವಾಗಿಲ್ಲಿ. ಸೊ 1 ಬೌಲ್ ರೈಸ್ಗೆ ಎಷ್ಟು ಈರುಳ್ಳಿ ಬೇಕಾಗ್ಬೋದು? ಈರುಳ್ಳಿ ಯಾವಾಗಲೂ ಅಷ್ಟೇ ನಮ್ಮ ಇಷ್ಟ ಅನುಸಾರ. ಈರುಳ್ಳಿ ಆ್ಯಕ್ಚುಲಿ ಜಾಸ್ತಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ. ಕಮ್ಮಿ ಬೇಕು ಅಂದರೆ ಕಮ್ಮಿ ಕೂಡ ಹಾಕ್ಬೋದು. ಇವಾಗ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ನಮಗೆ ಬೇಕು ಅಂದರೆ ಉದ್ದುದ್ದಕ್ಕೆ ಹೆಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಸೊ ಎಣ್ಣೆ ಕಾದಿದೆ. ಇವಾಗ ಅದರಲ್ಲಿ ನಾವು ಪುನಃ ಇನ್ನೊಂದು ಸ್ವಲ್ಪ ಕರಿಬೇವು ಹಾಕೋಣ. ಓಕೆ, ಸೊ ನೀವು 1 ಬೌಲ್ ರೈಸ್ಗೆ ಒಂದು ಅರ್ಧ ಬೌಲಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಕರಿಬೇವು ಹಾಕಿದ್ದೀನಿ, ಅದ್ರ ಜೊತೆಗೆ ಈರುಳ್ಳಿ ಹಾಕಿ ಫ್ರೈ ಚೆನ್ನಾಗಿ ಬಾಡಿಸ್ಕೊತಾರೆ. ಸೊ ಇದು ಗೋಲ್ಡನ್ ಬ್ರೌನ್ ಆಗೋಯ್ತು, ಲಿಟಲ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಓಕೆ, ಯಾಕಂದರೆ ರೈಸ್ ಅಲ್ವಾ, ಒಂದು ಸ್ವಲ್ಪ ಅದು ಸಾಫ್ಟ್ ಇದ್ರೇ ಚಂದ. ಇಲ್ಲಂದ್ರೆ ತುಂಬ ಹಸಿದಾಗಿಬಿಟ್ರೆ ಬಾಯಲ್ಲಿ ಹಾಕೊಂಡ್ರೆ ಒಂದು ಸ್ವಲ್ಪ ಹಸಿ ಆಗಿರುತ್ತೆ. ಸೊ ಇದು ಒಂಥರ ಡಿಫ್ರೆಂಟ್, ಯಾಕಂದರೆ ನಾವಿಲ್ಲಿ ಮೆಂತ್ಯ ಸೊಪ್ಪು ಬಳಸ್ತಾ ಇರೋದ್ರಿಂದ, ಆಮೇಲೆ ಕರಿಬೇವು ಇದೆ, ತುಂಬ ಒಳ್ಳೆಯದು ದೇಹಕ್ಕೆ, ತುಂಬ 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 ಒಳ್ಳೆಯದು, ಆರೋಗ್ಯಕರವಾದ. ಇನ್ಫ್ಯಾಕ್ಟ್ ಬರೀ ಡಯಾಬಿಟೀಸ್ ಅಂತ ಅಲ್ಲ, ಎಲ್ರಿಗೂ ಕರಿಬೇವು ಮೆಂತ್ಯ ಸೊಪ್ಪು ತುಂಬ ಒಳ್ಳೇದು. ಹೌದು, ಮೆಂತ್ಯ ಅಯನ್, ರಿಚ್ ಇನ್ ಅಯನ್. ಕರಿಬೇವು ಆಸ್ ಇಟ್ ಇಸ್ ತುಂಬ ಒಂಥರ ಔಷಧ ಗುಣಗಳಿರುವಂಥದ್ದು, ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಕರಿಬೇವು. ಸೊ ಈರುಳ್ಳಿ ಫ್ರೈ ಆಗ್ತಾ ಇದೆ ಸ್ವಾತಿ ಅವರೇ. ಓಕೆ, ಸೊ ಓಕೆ, ಟೊಮ್ಯಾಟೊ ಒಂದು ಅರ್ಧ ಕಪ್ ಅಷ್ಟು ಹಾಕಿದ್ದೀನಿ. ಟೊಮ್ಯಾಟೊ, ಸೊ ನೀವು ಒಂಚೂರು ರುಬ್ಕೊಳ್ಳೋಕೆ ಒಂಚೂರು ಹುಣಸೆ ಹಣ್ಣು ಹಾಕೊಂಡಿದ್ದೀರಾ, ಇಲ್ಲಿ ಒಂಚೂರು ಟೊಮ್ಯಾಟೊನು ಹಾಕ್ತೀರಾ. ಸೊ ಈರುಳ್ಳಿ ಟೊಮ್ಯಾಟೊ ಚೆನ್ನಾಗಿ ಬಾಡಿಸ್ಕೊಳ್ಳೋದು, ಒಂದು ಸ್ವಲ್ಪ ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಆಗಲಿ. ಅದ್ರ ಜೊತೆಗೆ ಇವಾಗ ನಾನು ಸ್ವಲ್ಪ ಉಪ್ಪು ಹಾಕಿಬಿಡ್ತೀನಿ. ಉಪ್ಪು, ಮೆಂತ್ಯ ಸೊಪ್ಪೆಲ್ಲ ಹಾಕಿಬಿಟ್ರೆ ಸೊ ಬೇಗ ಫ್ರೈ ಆಗುತ್ತೆ. 1 ಸ್ಪೂನ್ ಕೊಡಿ ಸತ್ಯವರೇ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ ಅದಕ್ಕೆ. ಕೆಲವರಿಗೆ ಹಿಂಗಿನ ವಾಸನೆ ತುಂಬ ಇಷ್ಟ, ಸೊ ಹಾಗಾಗಿ ನಾವು ಜಾಸ್ತಿ ಹಾಕೋಬೋದು. ನನಗೆ ಯಾರೋ ಹೇಳಿದರು ಸತ್ಯವರೇ, ಹಿಂಗು ನಾವು ಬೆಳಗ್ಗೆ ಹೊತ್ತು ಸೇವನೆ ಮಾಡೋದ್ರಿಂದ ಒಂದು ನಮಗೆ ವಾಯು ಅಂಶ ಇದ್ದರೆ ಕಡಿಮೆ ಮಾಡುತ್ತೆ, ಆಮೇಲೆ ಕೊಲೆಸ್ಟ್ರಾಲ್ ಕೂಡ ಕರಗಿಸುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೆ. ಅದು ನಿಜವಾಗ್ಲೂ ನನ್ನ ಒಬ್ಳು ಫ್ರೆಂಡ್ ಅದನ್ನು ಮಾಡ್ತಾ ಇದ್ಲು. ಎಷ್ಟು ಅವಳಿಗೆ ಹೆಲ್ಪ್ ಆಗಿದೆ ಅಂದರೆ ತುಂಬ ಹೆಲ್ಪ್ ಆಗಿದೆ ಅವಳಿಗೆ. ಹೌದು. ಸೊ ಇದು ಟೊಮ್ಯಾಟೊ ಫ್ರೈ ಆಗ್ತಾ ಇದೆ, ಹಿಂಗೆ ಹಾಕಿದ್ದೀನಿ. ಅದ್ರ ಜೊತೆಗೆ ಇವಾಗ ನಾನು ಈ ಮಸಾಲೆ, ಆ ಫ್ಲೇವರ್ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಕಲರ್ಫುಲ್ ಆಗಿದೆ, ಒಂಥರ ಡಾರ್ಕ್ ಗ್ರೀನ್. ಸೊ ಇವಾಗ ಅದಕ್ಕೆ ನಾನು ಮೆಂತ್ಯ ಸೊಪ್ಪು, ಸೊ ನಾನು ಆಗಲೇ ಹೇಳ್ದಂಗೆ ರೈಸ್ ಎಷ್ಟಿದೆ ನೋಡಿಕೊಂಡು ನಾವು ಮೆಂತ್ಯ ಸೊಪ್ಪು ಹಾಕ್ಕೋಬೇಕಾಗತ್ತೆ. ಇಲ್ಲ ನಮಗೆ ಪರವಾಗಿಲ್ಲ, ತೊಂದರೆ ಇಲ್ಲ, ನಮಗೆ ಮೆಂತ್ಯ ಸೊಪ್ಪು ಜಾಸ್ತಿ ಹಾಕ್ಕೊಂಡ್ರು ನಮಗೆ ಪರವಾಗಿಲ್ಲ ಅಂದರೆ ಪರವಾಗಿಲ್ಲ. ಅದೇ ಕೆಲವ್ರಿಗೆ ಸೊ ಪ್ರಮಾಣ ಸ್ವಲ್ಪ ಕಮ್ಮಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆನಾ? ಸೊ ಇವಾಗ ಇದಿಷ್ಟು ಒಂದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಸೊ ಒಂದು ಕೆಲಸ ಮಾಡ್ತೀನಿ ಸವಿತಾ ಅವರೇ, ಇದು ಒಂಚೂರು ಕುದಿ ಬರಬೇಕು. ನಾನು ಇಲ್ಲಿ ಒಂದು ಸಣ್ಣ ಬ್ರೇಕ್ ತಗೋತೀನಿ. ಓಕೆ ವೀಕ್ಷಕರೇ, ಇದು ಡಯಾಬಿಟಿಕ್ ರೈಸ್ ಆಗೋಕ್ಕೆ ಸ್ವಲ್ಪ ಸಮಯ ಬೇಕು. ನಾವಿಲ್ಲಿ ಒಂದು ಸಣ್ಣ ಬ್ರೇಕ್ ತಗೋಣ. ಬ್ರೇಕಿನ ನಂತರ ಮೆಂತ್ಯ ಸೊಪ್ಪಿಂದ ಇನ್ನೇನೇನು ಗುಣಗಳು ಸಿಗುತ್ತೆ ನಮ್ಮ ದೇಹಕ್ಕೆ ಅಂತ ಹೇಳ್ತೀರಿ. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡುಗೆ ಆಗೋದು ಪ್ಯೂರ್ ನ್ಯಾಚುರಲ್. ನೀವು ನೋಡ್ತಾ
ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡುಗೆ ಆಗೋದು ಪ್ಯೂರ್ ನ್ಯಾಚುರಲ್. ಸೊ ಇದು ರೆಡಿ ಆಗ್ತಾ ಬಂತು. ನಾನು ಬ್ರೇಕ್ ಹೋಗೋಕೆ ಮುಂಚೆ ಹೇಳಿದೆ ಮೆಂತ್ಯ ಸೊಪ್ಪಿನ ಬಗ್ಗೆ ಇನ್ನೊಂದು ಟಿಪ್ ಬೇಗ ಹೇಳ್ಬಿಡ್ತೀನಿ. ಮೆಂತ್ಯ ಸೊಪ್ಪು ಮತ್ತೆ ಮೆಹಂದಿ ಸೊಪ್ಪು ಸಿಗುತ್ತಲ್ವಾ, ಅದೆರಡು ಚೆನ್ನಾಗಿ ಮಿಕ್ಸಿಲಿ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ತಲೆಗೆ ಹಚ್ಚೋದ್ರಿಂದ ಒಳ್ಳೆ ಕಂಡೀಷ್ನರು ಮತ್ತೆ ತಂಪು ಕೊಡುತ್ತೆ ಮತ್ತೆ ಕೂದಲು ದಟ್ಟವಾಗಿ ಬೆಳೆಯುತ್ತೆ. ಗೊತ್ತಾ ನಿಮಗೆ? ಸೂಪರ್ ಸೂಪರ್, ನಿಜವಾಗ್ಲೂ ಸೂಪರ್. ಸೊ ಸ್ವಾತಿ ಅವರೇ, ಇದು ಫ್ರೈ ಆಗಿದೆ. ಮೆಂತ್ಯ ಸೊಪ್ಪು ಕೂಡ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ. ನಾವು ಬೇಕಿದ್ರೆ ಹೀಗೆ ಚಪಾತಿ ಜೊತೆ ತಿನ್ಬಿಡ್ಬೋದು ಅಲ್ಲ? ಸೊ ಮೆಂತ್ಯ ಒಂದು ಗ್ರೇವಿ ತರ ಗ್ರೇವಿ. ಸೊ ಇವಾಗ ಇದಕ್ಕೆ ನಾನು ಅನ್ನ ಬೆರೆಸ್ತಾ ಇದ್ದೀನಿ. ರೆಡಿ ಆಯಿತು ನಮ್ಮ ಡಯಾಬಿಟಿಕ್ ರೈಸ್ ಬಾತ್. ಸೊ ನಿಮ್ಗೊಂದು ಸರ್ವಿಂಗ್ ಬೌಲ್ ಕೊಡ್ಲಾ? ಸರ್ವಿಂಗ್ ಬೌಲ್ ಕೊಡಿ ನನಗೆ. ಅದಕ್ಕೂ ಮುಂಚೆ ನನಗೆ ಬೌಲ್ ಕೊಡಿ, ಇದು ಸಾರಿ ಒಗ್ಗರಣೆ ಇದು ಕೊಡಿ. ಫೈನಲ್ ಟಚ್ ಇದೆಯಾ? ಫೈನಲ್ ಟಚ್ ಇದೆ. ಸೊ ಇದಕ್ಕೆ ಒಂಚೂರು ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಹಾಕ್ಲಾ? ಹಾಕಿ ಹಾಕಿ ನೋಡಿ ಸವಿತಾ ಅವರೇ. ಹಾಂ, ಸಾಕು ಸಾಕು. ಗಾರ್ನಿಶಿಂಗ್ ಅಂತ ನಾನು ಗೋಡಂಬಿ ಇಟ್ಕೊಂಡಿದ್ದೀನಿ. ಸೊ ಗೋಡಂಬಿ, ಸೊ ಗೋಡಂಬಿ ಆಪ್ಷನಲ್ ಅಲ್ವಾ? ಆಪ್ಷನಲ್. ಬಟ್ ಈ ಥರ ರೈಸ್ ಎಲ್ಲ ಮಾಡಿದಾಗ ಒಂಥರ ಗೋಡಂಬಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಗೋಡಂಬಿ ಒಂಚೂರು ಫ್ರೈ ಆಗಲಿ, ಒಂಚೂರು. ಓಕೆ ಸ್ವಾತಿ ಅವರೇ, ಆಫ್ ಮಾಡಲಾ? ಸಾಕು. ಯಾ, ಅದ್ರ ಮೇಲೆ ಒಂದೇ ಒಂದು ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಗಾರ್ನಿಶಿಂಗ್ಗೆ. ಓಕೆ. ಸೊ ಮತ್ತೆ ಅದು ಎಣ್ಣೆ ಹಾಕೋದು ಬೇಡ ನಾವು. ಹೌದು, ಯಾಕಂದ್ರೆ ಆಸ್ ಇಟ್ ಇಸ್ ಆಲ್ರೆಡಿ ಅದಕ್ಕೆ ಹಾಕಿದ್ದೀವಿ ನಾವು ಸುಮಾರು ಎಣ್ಣೆ. ಸೊ ಬೇಡ, ಸುಮ್ಮನೆ ಗಾರ್ನಿಶಿಂಗಿಗೆ ನೋಡಿದ ಸ್ವಾತಿ ಅವರೇ, ಹೇಗೆ ಫಟಾಫಟ್ ಅಂತ ರೆಡಿ ಆಗೋಯ್ತು ನಮ್ಮ ಡಯಾಬಿಟಿಕ್ ರೈಸ್ ಬಾತ್ ಅಲ್ಲ? ಹೌದು ಹೌದು. ಓಕೆ. ಸೊ ಸ್ವಾತಿ ಅವರೇ, ಡಯಾಬಿಟಿಕ್ ರೈಸ್ ಬಾತ್ ನಿಮಗೋಸ್ಕರ ಮತ್ತು ನಮ್ಮ ಪ್ರಿಯ ವೀಕ್ಷಕರಿಗೋಸ್ಕರ ಸವಿಯಲು ಸಿದ್ಧವಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸವಿತಾ ಅವರೇ. ಸೊ ಡಯಾಬಿಟಿಕ್ ರೈಸ್ ಮಾಡೋ ವಿಧಾನ: ಒಂದು ಬಾಣಲೆಯಲ್ಲಿ ಸನ್ಪ್ಯೂರ್ ಎಣ್ಣೆ ಹಾಕಿ ಒಣಮೆಣಸಿನಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಚಕ್ಕೆ, ಹುಣಸೆ ಹಣ್ಣು ಹಾಕಿ ಬಾಡಿಸಿ ಮಿಕ್ಸಿ ಜಾರಿಗೆ ಹಾಕಿ ಕೊತ್ತಂಬರಿ ಸೊಪ್ಪು, ಒಣ ಕೊಬ್ಬರಿ ಹಾಕಿ ರುಬ್ಬಿಕೊಳ್ಳಿ. ಈಗ ಇನ್ನೊಂದು ಬಾಣಲೆಯಲ್ಲಿ ಸನ್ಪ್ಯೂರ್ ಎಣ್ಣೆ ಹಾಕಿ ಕರಿಬೇವು, ಈರುಳ್ಳಿ ಬಾಡಿಸಿ ಟೊಮ್ಯಾಟೊ, ಉಪ್ಪು, ಇಂಗು, ರುಬ್ಬಿಕೊಂಡ ಮಿಶ್ರಣ, ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಹೊಂದಿಸಿ. ನಂತರ ಅನ್ನವನ್ನು ಹಾಕಿ ಚೆನ್ನಾಗಿ ಹೊಂದಿಸಿ ಸರ್ವಿಂಗ್ ಬೌಲಿಗೆ ಹಾಕಿ ಸನ್ಪ್ಯೂರ್ ಎಣ್ಣೆಯಲ್ಲಿ ಕರೆದ ಗೋಡಂಬಿ, ಒಣಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಸರ್ವ್ ಮಾಡಿದರೆ ಡಯಾಬಿಟೀಸ್ ರೈಸ್ ಸವಿಯಲು ಸಿದ್ಧ. ಡಯಾಬಿಟಿಕ್ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಿ ಅಲ್ವಾ? ಈಗ ಡಯಾಬಿಟಿಕ್ ರೈಸ್ ಟೇಸ್ಟ್ ಹೇಗಿರುತ್ತೆ, ಅದರಲ್ಲಿ ಯಾವ್ಯಾವ ಫ್ಲೇವರ್ ಎನ್ಹ್ಯಾನ್ಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ನೀವೆಷ್ಟು ಮೆಂತ್ಯ ಸೊಪ್ಪು ಹಾಕಿದ್ದೀರಾ ಅಲ್ವಾ, ಒಂಚೂರು ಕಹಿ ಅಂಶ ಇಲ್ಲ ಅದರಲ್ಲಿ. ಆಮೇಲೆ ಕರಿಬೇವು ಫ್ಲೇವರ್ ಬಹಳ ಪ್ರಾಮಿನೆಂಟ್ ಆಗಿದೆ. ಯಾಕಂದರೆ ಒಂದು ಸ್ವಲ್ಪ ಹುರ್ಕೊಂಡಿದ್ದೀರಾ ಮತ್ತು ಒಗ್ಗರಣೆಲ್ಲೂ ಹಾಕಿದ್ದೀರಾ. ಇದು ಒಂಥರ ವಿಭಿನ್ನವಾದಂಥ ಡಯಾಬಿಟಿಕ್ ರೈಸ್ ಅಂತ ಹೇಳ್ಬೋದು. ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ, ಬರೀ ಡಯಾಬಿಟೀಸ್ ಇರೋರಿಗಲ್ಲ, ಎಲ್ರಿಗೂ ಈ ರೈಸ್ ಇಷ್ಟ ಆಗುತ್ತೆ. ನನಗಂತೂ ಬಹಳ ಇಷ್ಟ ಆಯಿತು. ನಾನು ಇದನ್ನು ಡೆಫಿನೆಟ್ಲಿ ಊಟಕ್ಕೆ ಇಟ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಸವಿತಾ ಅವರೇ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ? ನೆಕ್ಸ್ಟು ನಾ ಹೇಳಬೇಕಾ? ಹೇಳ್ತೀರಾ? ನನಗೆ ಸ್ವೀಟ್ ತಿನ್ನಬೇಕು ಅನಿಸ್ತಾ ಇದೆ. ಓಕೆ. ಸೊ ನೆಕ್ಸ್ಟ್ ರೆಸಿಪಿ ಸ್ವೀಟ್ ಇದೆ. ಸೊ ಹೆಸರು ನಾನು ಆಮೇಲೆ ಹೇಳ್ತೀನಿ. ಓಕೆ. ಬಟ್ ಕೇರಳ ಡಿಶ್ ಅಂತ ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಓಕೆ, ಸರಿ. ಸೊ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಸಕ್ಕರೆ, ಮೈದಾ ಹಿಟ್ಟು, ಏಲಕ್ಕಿ ಪುಡಿ, ಅಕ್ಕಿ ಹಿಟ್ಟು, ಸಿಹಿಗೆಣಸು, ತುಪ್ಪ. ಓಕೆ. ಏನು ಬೇಕು? ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲ? ಹೌದು. ಓಕೆ. ಸ್ಪೂನ್ ಕೊಡಿ ಸತ್ಯ ಅವರೇ. ಓಕೆ. ಸೊ ಸಿಹಿಗೆಣಸು ಒಂದು ಸಣ್ಣ
ಚಿಕ್ಕದಾಗಿರೋದು ಒಂದು ಸಿಹಿಗೆಣಸು ತೊಗೊಂಡಿದ್ದೀನಿ. ಅದಕ್ಕೆ ನಮ್ಗೆ ಸಕ್ಕರೆ ಎಷ್ಟು ಬೇಕೋ ಆಲ್ರೆಡಿ ಅದು ಸ್ವಲ್ಪ ಸಿಹಿ ಆಗಿರುತ್ತೆ, ಅದಕ್ಕೆ ಸಿಹಿ ಗೆಣಸು ಅಂತ. ಸೊ ನಾವಿಲ್ಲಿ ಒಂದು 2ರಿಂದ ಒಂದು 3 ಸ್ಪೂನ್ ಅಷ್ಟು ನಾವು 3-3.5 ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಕ್ಕರೆ. ಇದನ್ನು ಪೌಡರ್ ಮಾಡ್ಕೊಂಡ್ಬರ್ತೀನಿ. ಓಕೆ. ಓಕೆ, ನೋಡಿದ್ರಾ? ಹೌದು, ಪುಡಿ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಏನು? ನೆಕ್ಸ್ಟು ಈ ಸ್ವೀಟಿನ ಹೆಸರು ಹೇಳ್ಬಿಡ್ತೀನಿ, ಹೇಳಿ. ಅಲ್ವಾ? ಸಿಹಿಗೆಣಸಿನ ಪುನರ್ಪುಳಿ. ವಾವ್, ಪುನರ್ಪುಳಿ ಅಂದ್ರೆ ಸಾಧಾರಣ ಈ ಕೇರಳ ಕಡೆ. ಸೊ ಗೆಣಸಿನ ಪುನರ್ಪುಳಿ. ವಾವ್. ಓಕೆ, ಸೊ ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ ಸತ್ಯವರೇ. ಸೊ ನೆಕ್ಸ್ಟ್ ನಿಮ್ಗೆ ಯಾವ ಪಾತ್ರೆ ಬೇಕು? ನೆಕ್ಸ್ಟ್ ನನಗೆ ಒಂದು ಲೈಕ್ ಮಿಕ್ಸಿಂಗ್ ಬೌಲ್ ಕೊಡಿ, ಮಿಕ್ಸಿಂಗ್ ಬೌಲ್ ಕೊಡಿ. ಸೊ ಎಣ್ಣೆ ಕಾಯಕ್ಕೆ ಇಡಬೇಕು ಅಂದ್ರೆ ನಾನು ಸನ್ ಪ್ಯೂರ್ ಎಣ್ಣೆ ಹಾಕ್ಬಿಡ್ಲಾ? ಓಕೆ ಓಕೆ. ಸೊ ನೋಡಿ, ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಓಕೆ, 0 ಕೊಲೆಸ್ಟ್ರಾಲ್. ಸಾಕು. ಓಕೆ, ಇವಾಗ ಸ್ಪೂನ್ ಕೊಡಿ. 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, ಸರಿ, ಅಂದರೆ ಗರಿ ಗರಿ ಬರಲಿ ಅಂತ. ಆಮೇಲೆ ಒಂದು 2 ಸ್ಪೂನ್ 3 ಸ್ಪೂನ್ ಅಷ್ಟು ಮೈದಾ. ನಮಗೆ ನೋಡೋಣ, ಅಕಸ್ಮಾತ್ ನಮಗೆ ಗರಿ ಗರಿ ಬಂದಿಲ್ಲ ಅಂದರೆ ನಾವು ಇನ್ನೊಂಚೂರು ಅಕ್ಕಿ ಹಿಟ್ಟು ಹಾಕ್ಬೋದು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಪುಡಿ. ಓಕೆ, ಯಾಕಂದರೆ ಸಿಹಿ ಒಳಗಡೆ ಮಾತ್ರ ಇರುತ್ತೆ, ಸೊ ಕೋಟಿಂಗ್ ಮೇಲ್ಗಡೆ ಕೋಟಿಂಗ್ ಇರಲ್ಲ, ಸೊ ಕಮ್ಮಿ ಒಂದು ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ. ಇದಿಷ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಓಕೆ, ಒಂದು ನಿಮಿಷ ಸ್ವಲ್ಪ ನೆನೀಲಿ. ಯಾವಾಗಲೂ ಬೋಂಡ ಎಲ್ಲ ಮಾಡಬೇಕಂದ್ರೆ ಒಂದು ಸ್ವಲ್ಪ ಹಿಟ್ಟು ನೆನಿಬೇಕು, ಒಂದು ಸ್ವಲ್ಪ ಅಟ್ಲೀಸ್ಟ್ ಒಂದು ಚೆನ್ನಾಗಿ ಬ್ಲೆಂಡ್ ಆಗಿ. ಹೌದು. ಓಕೆ ಓಕೆ, ಸೊ ಇವಾಗ ಇದು ರೆಡಿ ಆಗಿದೆ. ಇದನ್ನು ಬದಿಗಿಟ್ಬಿಟ್ಟು ಮಿಕ್ಸಿಂಗ್ ಬೌಲ್ ಕೊಡಿ ಇನ್ನೊಂದು. ಇದಕ್ಕೆ ಸಕ್ಕರೆ ಪುಡಿ ಒಂದು 2 ಸ್ಪೂನ್ ಹಾಕೋತಾ ಇದ್ದೀನಿ ನಾನು. ನೆಕ್ಸ್ಟು ಸಿಹಿಗೆಣಸು. ಸೊ ಚೆನ್ನಾಗಿ ಬೆಂದಿರೋ ಸಿಹಿಗೆಣಸು. ಓಕೆ ಓಕೆ, ಇದಿಷ್ಟು ಇದಕ್ಕೆ ಹಾಕಿ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ. ಸೊ ನೀವೇ ಒಂದು ಸ್ವಲ್ಪ ಹಾಕಿ, ಒಂದು ಚಿಟಿಕೆ ಅಷ್ಟು ಹಾಕಿ. ಸಾಕು ಸಾಕು ಸಾಕು. ಸೊ ನೋಡಿ, ಈ ಥರ ಹೂರ್ಣ ಥರ ರೆಡಿ ಮಾಡ್ಕೊಂಡು. ಸೊ ಆಲ್ರೆಡಿ ಎಣ್ಣೆ ಕಾಯ್ತಾ ಇದೆ, ಹೌದು, ಜೊತೆಗೆ ಬ್ಯಾಟರ್ ರೆಡಿ ಇದೆ. ಆಮೇಲೆ ಹೂರ್ಣ ಅಂದರೆ ಸಿಹಿಗೆಣಸು ಮತ್ತು ಸಕ್ಕರೆ. ನಾವು ಇದಕ್ಕೆ ಸಕ್ಕರೆ ಕಮ್ಮಿ ಇದೆ ಅಂತ ನಾವು ಸ್ವಲ್ಪ ಟೇಸ್ಟ್ ನೋಡಿ ಹಾಕೋಬೋದು. ಸೊ ನನ್ನ ಪ್ರಕಾರ ನಾನು ಇದಕ್ಕೆ ಬೇಕಾಗಿರೋದು ಒಂದು ಸ್ವಲ್ಪ 1-2 ಸ್ಪೂನ್ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ. ಓಕೆ, ನೋಡಿದ್ರಾ? ಹೌದು, ಇದಿಷ್ಟೇ, ಇದು ರೆಡಿ ಆಗಿದೆ. ಇದನ್ನು ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಉಂಡೆಗಳು ಇಷ್ಟಿಷ್ಟು ಒಂದು ಪ್ಲೇಟ್ ಕೊಡಿ. ನಾವು ಈ ಥರ ಉಂಡೆ ಮಾಡ್ಕೊಂಡ್ಬಿಟ್ಟು ನಾವು ಬೇಕಿದ್ರೆ ಹೋಳಿಗೆ ಕೂಡ ಮಾಡ್ಬೋದು. ಹೌದು ಹೌದು, ಚಿಕ್ಕ ಹೋಳಿಗೆ, ಕಾಯಿನ್ ಹೋಳಿಗೆ ಅಂತ ಮಾಡಿ. ಆಮೇಲೆ ಸಾಮಾನ್ಯ ಗೆಣಸಿನ ಹೋಳಿಗೆನೂ ಮಾಡ್ತಾರೆ, ಸಿಹಿ ಗೆಣಸಿನ ಹೋಳಿಗೆ ಮಾಡ್ತಾರೆ. ಸೊ ಇದುವಾಗಿದೆ, ಇದನ್ನು ತೆಗಿಬಹುದು. ರೆಡಿ ಆಗಿದೆ. ನೋಡಿ, ಈ ಹಿಟ್ಟನ್ನು ನಾನು ಈ ಥರ ಈ ಹದಕ್ಕಿದೆ. ಹೌದು, ಎಣ್ಣೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ, ಯಾಕಂದರೆ ಸಿಹಿ ಅಲ್ವಾ. ಒಂದು ಸ್ವಲ್ಪ ತುಪ್ಪ ಇದ್ರೆ ಅದ್ರ ಜೊತೆಗೆ ಚೆನ್ನಾಗಿರುತ್ತೆ. ಓಕೆ, ಈ ಥರ ಇದ್ರ ಮೇಲೆ ನೀಟಾಗಿ ಕೋಟಿಂಗ್ ಕೊಟ್ಟು ಸೇಮ್ ಬೋಂಡಾ ಥರ ಕರಿಯೋದು. ಒಂಥರ ಡಿಫ್ರೆಂಟ್. ಹೌದು ಅಲ್ಲ? ನಮ್ಮ ಗೆಣಸಿನ ಪುನರ್ಪುಳಿ ರೆಡಿಯಾಗಿದೆ. ಈಗ ನಾವು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡ್ತೀನಿ. ನೋಡಿದ್ರಾ ಎಷ್ಟು ಚೆನ್ನಾಗಿದೆ ಅಲ್ಲ? ಹೌದು, ಗೋಲ್ಡನ್ ಕಲರ್. ಹೌದು, ಫ್ರೈ ಆಗಿದೆ. ಸೊ ಸ್ವಾತಿ ಅವರೇ, ಸಿಹಿಗೆಣಸಿನ ಪುನರ್ಪುಳಿ ರೆಡಿಯಾಗಿದೆ.
ನಿಮಗೋಸ್ಕರ ಮತ್ತು ನಮ್ಮ ಪ್ರಿಯ ವೀಕ್ಷಕರಿಗೋಸ್ಕರ ಸವಿಯಲು ಸಿದ್ಧವಾಗಿದೆ. ರುಚಿ ನೋಡಿ ಹೇಳಿ ಹೇಗಾಗಿದೆ ಅಂತ. ಖಂಡಿತವಾಗ್ಲೂ. ಆದರೆ ಅದಕ್ಕೆ ಮುಂಚೆ ಒಂದು ರೀಕ್ಯಾಪು. ಗೆಣಸಿನ ಪುಳರ್ ಪುಳಿ ಮಾಡೋ ವಿಧಾನ. ಮೊದಲು ಒಂದು ಮಿಕ್ಸಿ ಜಾರಿಗೆ ಸಕ್ಕರೆ ಪುಡಿ ಮಾಡಿಕೊಳ್ಳಿ. ನಂತರ ಒಂದು ಬಾಣಲೆಯಲ್ಲಿ ಸನ್ಫ್ಲವರ್ ಎಣ್ಣೆ ಹಾಕಿ ಬಿಸಿ ಮಾಡಿಕೊಳ್ಳಿ. ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಸಕ್ಕರೆ, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಿ. ಇನ್ನೊಂದು ಮಿಕ್ಸಿಂಗ್ ಬೌಲಿಗೆ ಸಕ್ಕರೆ ಪುಡಿ, ಸಿಹಿ ಗೆಣಸು, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ನಾದಿಕೊಳ್ಳಿ. ಕಲಸಿಕೊಂಡ ಮಿಶ್ರಣವನ್ನು ಈಗ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ಈ ಕಾದ ಸನ್ಫ್ಲವರ್ ಎಣ್ಣೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಗೆಣಸಿನ ಉಂಡೆಗಳನ್ನು ಅಕ್ಕಿ ಮೈದಾ ಕಣಕದಲ್ಲಿ ಅದ್ದಿ ಬೋಂಡ ಹಾಗೆ ಕರೆದು ಸರ್ವ್ ಮಾಡಿದರೆ ಗೆಣಸಿನ ಪುನರ್ ಪುಡಿ ಸವಿಯಲು ಸಿದ್ಧ. ಗೆಣಸಿನ ಪುನರ್ ಪುಳಿ ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ವಾ? ತುಂಬ ಸುಲಭವಾಗಿದೆ ಅಲ್ಲ? ಸೊ ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಎಷ್ಟು ಸುಲಭವಾಗಿದೆ ಟೇಸ್ಟ್ ಮಾಡೋದು ಅಂತ. ತುಂಬ ಬಿಸಿಯಾಗಿದೆ. ಈ ಹೂರ್ಣ ಹೇಗಿದೆ ಗೊತ್ತಾ? ಒಬ್ಬಟ್ಟಿನ ಹೂರ್ಣದ ಥರನೇ ಇದೆ. ಒಂಥರ ಸ್ಟನ್ ಆಗಿಬಿಟ್ಟಿದ್ದೀನಿ ಸ್ವೀಟ್ ತಿಂದು. ಎಷ್ಟು ಸಿಂಪಲ್ ಆಗಿ, ಕಲ್ಪನೆನೂ ಮಾಡೋಕ್ಕಾಗಲ್ಲ ಒಂದು ಗೆಣಸಿಂದ ಇಂಥ ಒಂದು ಒಳ್ಳೆ ಸಿಹಿ ಪದಾರ್ಥ ಮಾಡ್ಬೋದಾ ಅಂತ. ನಿಜವಾಗ್ಲೂ ಭಾಳ ಸ್ಮೂತ್ ಆಗಿದೆ, ಒಂಥರ ರಿಫೈನ್ಡ್ ಆಗಿದೆ, ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಮೈ ಪ್ಲೇಜರ್. ಆ್ಯಕ್ಚುಲಿ ಕೇರಳದಲ್ಲಿ ನೋಡಿ ಈ ಥರ ಒಂದು ಸ್ವೀಟ್ ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಓಣಂ ಹಬ್ಬದಲ್ಲೆಲ್ಲ ಅವರು ತುಂಬ ಮಾಡ್ತಾರೆ ಈ ಸ್ವೀಟ್. ಅವರಿಗೆ ತುಂಬ ಇಷ್ಟ ಆಗುವಂಥ ಸ್ವೀಟ್ ಅದು. ನಿಜವಾಗ್ಲೂ ಒಂದೊಂದು ರಾಜ್ಯದ ಒಂದೊಂದು ಮೂಲೆಯಲ್ಲೂ ವಿಭಿನ್ನವಾದಂಥ ಒಂದು ಸ್ವೀಟ್ ಡಿಶನ್ನ ಮಾಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಿಜವಾಗ್ಲೂ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಸವಿತಾ ಅವರೇ. ಇಟ್ಸ್ ನಿಜವಾಗ್ಲೂ ವಂಡರ್ಫುಲ್ ಥಾಟ್ಸ್ ಆ್ಯಂಡ್ ವಂಡರ್ಫುಲ್ ಐಡಿಯಾ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಮೈ ಪ್ಲೇಜರ್. ಓಕೆ ಸ್ವಾತಿ ಅವರೇ, ಸೊ ಮತ್ತೆ ಭೇಟಿ ಆಗ್ತೀನಿ. ಓಕೆ ವೀಕ್ಷಕರೇ, ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ. ಬಾಯ್ ಸ್ವಾತಿ ಅವರೇ. ನಮಸ್ಕಾರ. ಬಾಯ್. ನೋಡಿದ್ರ ವೀಕ್ಷಕರೇ ಇವತ್ತಿನ ರೆಸಿಪಿ? ನಾನಿಲ್ಲಿ ಒಂದು ಸಣ್ಣ ಬ್ರೇಕನ್ನು ತಗೋತೀನಿ. ಬ್ರೇಕಿನ ನಂತರ ಮತ್ತೊಬ್ಬ ಅತಿಥಿಯೊಂದಿಗೆ ಇದೆ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡುಗೆ ಆಗೋದು ಪ್ಯೂರ್ ನ್ಯಾಚುರಲ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಸನ್ಪ್ಯೂರ್ ಸನ್ಫ್ಲವರ್ ಎಣ್ಣೆ. ಅಡುಗೆ ಆಗೋದು ಪ್ಯೂರ್ ನ್ಯಾಚುರಲ್. ಇವತ್ತು ನಮ್ಮ ಜೊತೆ ಇದ್ದಾರೆ ಸಿರ್ಸಿಯ ಬೆಡಗಿ ಸುಪ್ರಿಯಾ ಪೂಜಾರಿ. ಸುಪ್ರಿಯಾಗೆ ಮನೆ ಅಡುಗೆ ಕಾರ್ಯಕ್ರಮ ಅಂದರೆ ಬಹಳ ಅಚ್ಚುಮೆಚ್ಚಂತೆ. ಅವರು ಯಾವ ಕಾರ್ಯಕ್ರಮನೂ ನೋಡಲ್ವಂತೆ, ಆದರೆ ಮನೆ ಅಡುಗೆ ಕಾರ್ಯಕ್ರಮ ಬಂದಾಗ ಎಲ್ಲೇ ಇರಲಿ, ಸಿರ್ಸಿಯ ಯಾವ ಭಾಗದಲ್ಲೇ ಇರಲಿ, ಅವರು ಟಿ ವಿ ಮುಂದೆ ಕೂತ್ಕೊಂಡು ಮನೆ ಅಡುಗೆ ಕಾರ್ಯಕ್ರಮ ನೋಡ್ತಾರಂತೆ. ಅವರು ಸ್ಪೆಷಲಿ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಸಿರ್ಸಿಯಿಂದ ಬಂದಿದ್ದಾರೆ. ನಿಜಕ್ಕೂ ಒಂದು ಒಳ್ಳೆ ವಿಷಯ. ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಪ್ಲೀಸ್ ವೆಲ್ಕಮ್ ಸುಪ್ರಿಯಾ ಪೂಜಾರಿ. ಹಾಯ್ ಸುಪ್ರಿಯಾ, ಹೇಗಿದ್ದೀರಾ? ತುಂಬ 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 ಚೆನ್ನಾಗಿದ್ದೀನಿ ಮತ್ತು ಖುಷಿಯಾಗಿದ್ದೀನಿ. ನಿಜವಾಗ್ಲೂ ಸಿರ್ಸಿಯಿಂದ ಒಂದು ಹುಡುಗಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಬಂದಿದ್ದಾರೆ. ನಿಜವಾಗ್ಲೂ ನಾನು ತುಂಬ ಲಕ್ಕಿ ಅಂತ ಹೇಳ್ಬೋದು. ನಾನು ತುಂಬ ಲಕ್ಕಿ. ಆ್ಯಕ್ಚುಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಲೇ ನಾನು ಸಿರ್ಸಿಯಿಂದ ಬಂದಿದ್ದೀನಿ. ಹೌದು, ನಾನು ಇದು ಮಿಸ್ ಮಾಡೇ ನೋಡ್ತೀನಿ ಯಾವಾಗಲೂ. ಸೊ ನಂಗೆ ತುಂಬ ಖುಷಿ ಆಗ್ತಾಯಿದೆ. ಐ ಆಮ್ ಸೋ ಹ್ಯಾಪಿ. ನನಗೂ ಬಹಳ ಖುಷಿ ಆಗ್ತಾ ಇದೆ ನಮ್ಮ ಊರಿನ ಕಡೆ ಬೆಡಗಿ ಬಂದಿದ್ದಾರೆ ಅಂತ. ಸೊ ಸುಪ್ರಿಯಾ, ಇವತ್ತು ಯಾವ ಅಡುಗೆ ಮಾಡ್ತಿದ್ದೀರಾ? ಹಾಂ ಮ್ಯಾಮ್, ನಾನಿವತ್ತು ಮೆಂತ್ಯ ಸೊಪ್ಪು ಬಳಸಿ ನೀರು ದೋಸೆ ಮಾಡ್ತಾ ಇದ್ದೀನಿ. ಜೊತೆಗೆ ಅದ್ರ ಜೊತೆಗೆ ಈರುಳ್ಳಿ ಚಟ್ನಿ ಮಾಡ್ತಾ ಇದ್ದೀನಿ. ಓಕೆ ಸುಪ್ರಿಯಾ, ಒಂದು ರಿಕ್ವೆಸ್ಟ್, ಮ್ಯಾಮ್ ಅಂತ ಕರಿಬೇಡಿ, ಸ್ವಾತಿ ಅಂತ ಕರೀರಿ. ಓಕೆ, ನಂಗೆ ಇನ್ನೂ ಸಂತೋಷ ಆಗುತ್ತೆ. ಸೊ ಈಗ ನೀವು ನೀರು ದೋಸೆಗೆ ಮೆಂತ್ಯ ಸೊಪ್ಪನ್ನ ಹಾಕಿ ನೀರು ದೋಸೆ ಮಾಡ್ತಿದ್ದೀರಾ. ಸೊ ನೀರು ದೋಸೆ ಸಾಮಾನ್ಯ ಪ್ಲೇನ್ ಆಗಿ ನಾವೆಲ್ಲ ಮಾಡ್ತೀವಿ, ಡಿಫ್ರೆಂಟ್ ನೀರು ದೋಸೆ, ಇದು ಡಿಫ್ರೆಂಟ್. ಸೊ ಸಿರ್ಸಿಯ ಒಂದು ಸ್ಪೆಷಲ್, ಹೌದಾ? ಸೊ ನೀರು ದೋಸೆ ಮತ್ತೆ ಚಟ್ನಿ ಮಾಡೋದಕ್ಕೆ ಏನೇನು ಸಾಮಗ್ರಿ? ನೆನೆಸಿಟ್ಟಿರೋ ಅಕ್ಕಿ, ಮತ್ತೆ ಕಾಯಿ ತುರಿ, ಮತ್ತು ಮೆಂತ್ಯ ಸೊಪ್ಪು. ಈರುಳ್ಳಿ ಚಟ್ನಿಗೆ ಈರುಳ್ಳಿ, ಮೆಣಸಿನ್ಕಾಯಿ, ಹುಣಸೆ ಹಣ್ಣು, ತುಪ್ಪ, ಕೊತ್ತಂಬರಿ ಸೊಪ್ಪು, ಹುರಿಗಡಲೆ, ಒಗ್ಗರಣೆಗೆ ಜೀರಿಗೆ, ಸಾಸಿವೆ ಮತ್ತು ಕರಿಬೇವು. ಓಕೆ, ಸೊ ಇಷ್ಟು ಪದಾರ್ಥ ಬೇಕು. ಮೊದಲು ನೀವೇನು ಮಾಡ್ತಾ ಇದ್ದೀರಿ? ಮೊದಲು ನಾನು ನೀರು ದೋಸೆಗೆ ಹಿಟ್ಟನ್ನು ಆಲ್ರೆಡಿ ರೆಡಿ ಮಾಡಿದ್ದೀನಿ. ನೆನೆಸಿಟ್ಟಿರೋ ಅಕ್ಕಿ ಮತ್ತು ಕಾಯಿ ಮತ್ತು
ಮೆಂತ್ಯ ಸೊಪ್ಪನ್ನು ಹಾಕಿ ರುಬ್ಕೊಬೇಕು, ಸಾಲ್ಟ್ ಹಾಕಿ. ಸೊ ಅಕ್ಕಿ ಎಷ್ಟು ಹೊತ್ತು ನೆನೆಸಿಡ್ಬೇಕು? ನೈಟ್ ನೆನೆಸು, ಮಾರ್ನಿಂಗು ರುಬ್ಬೇಕು. ಸೊ ಕಾಯಿ ಹಾಕಿ ಮೆಂತ್ಯ ಸೊಪ್ಪು ಹಾಕಿ ಮಾರ್ನಿಂಗ್ ರುಬ್ಬೋದು. ಸೊ ಆ ಹದ ದೋಸೆ ಹದಕ್ಕಿಂತ ಸ್ವಲ್ಪ ತೆಳು ಇರಬೇಕು, ನೀರು ದೋಸೆ. ಓಕೆ. ಸೊ ಮೊದಲು ನೀವು ದೋಸೆ ಮಾಡ್ತೀರಾ ಚಟ್ನಿ ಮಾಡ್ತೀರಾ? ನಾನು ಮೊದಲು ಚಟ್ನಿ ಮಾಡ್ತೀನಿ. ಓಕೆ. ಫಸ್ಟು ಹುರಿಗಡಲೆ ಮತ್ತು ಈರುಳ್ಳಿನ ಹುರ್ಕೊಬೇಕು. ಸರಿ. ಸೊ ಹುರಿಯೋಕ್ಕೆ ನಿಮ್ಗೊಂದು ಪ್ಯಾನ್ ಬೇಕು ಅಲ್ವಾ? ಬಿಸಿ ಆಗೋದ್ರೊಳಗೆ ನಾನು ಮಿಕ್ಸಿ ಜಾರ್ ತಗೊಂಡ್ಬರ್ತೀನಿ. ಈಗ ನಾವು ಈರುಳ್ಳಿ ಮತ್ತೆ ಹುರುಗಡ್ಲೆ ಕೆಂಪದಾಗಿ ಬಾಡಿಸ್ಕೋಬೇಕಾ ಅಥವಾ ಸ್ವಲ್ಪ ಬಿಸಿ ಆಗ್ಬೇಕಾ? ಇದು ಈರುಳ್ಳಿನ ನಾವು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಲೈಟ್ ಇದಕ್ಕೆ ಅಂದ್ರೆ ತುಪ್ಪ ಹಾಕಬೇಕು. ತುಪ್ಪ ಒಂದು ಸ್ಪೂನ್ ಅಷ್ಟು ಹಾಕಿ ಈರುಳ್ಳಿನ ತುಪ್ಪದಲ್ಲಿ ಹುರ್ಕೋಬೇಕು. ಒಂದು ಬೌಲ್ ಅಷ್ಟು ಹಾಕಬೇಕು ಅಂದ್ರೆ ಒಂದು ಸ್ಪೂನ್ ಸಾಕು. ಒಂದು 2 ಸ್ಪೂನು, 3 ಸ್ಪೂನ್. ಸೊ 3 ಸ್ಪೂನ್ ಈರುಳ್ಳಿ ಹಾಕೊಂಡಿದ್ದೀರಾ ಇಲ್ಲಿ. ಇದಕ್ಕೆ ಕಾಯಿ ಇಲ್ಲ? ಇಲ್ಲ. ಈ ಚಟ್ನಿ ಕಾಯಿ ಇಲ್ಲ. ಕಾಯಿ ಹಾಕ್ತೀವಿ, ಲಾಸ್ಟ್ ಹಾಕ್ತೀವಿ, ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೀವು ಹುಟ್ಟು ಬೆಳೆದಿದ್ದೆಲ್ಲ ಸಿರ್ಸಿನ? ಪ್ರಾಪರ್ ಸಿರ್ಸಿನ? ಪ್ರಾಪರ್ ಸಿರ್ಸಿನ. ಸೊ ಮಾರಿಕಾಂಬಾ ಜಾತ್ರೆ ಮೊನ್ನೆ ಆಯ್ತು ಅಲ್ವಾ? ಹೌದು, 2 ವರ್ಷಕ್ಕೊಮ್ಮೆ ಮಾರಿಕಾಂಬಾ ಜಾತ್ರೆ. ಫೇಮಸ್ ತುಂಬಾ ಹೇಗಿರುತ್ತೆ ಅವಾಗ ಸಿರ್ಸಿ? ತುಂಬಾ ಕ್ರೌಡ್ ಇರುತ್ತೆ, ತುಂಬಾನೇ ಕ್ರೌಡ್ ಇರುತ್ತೆ. ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಇವನ್ ಟೆಂಪಲ್ ಅಂತ ಅಂದ್ರೆ ತುಂಬಾ ಅಲಂಕಾರ ಎಲ್ಲ ಮಾಡಿರ್ತಾರೆ, ನೋಡೋ ಖುಷಿ ಆಗುತ್ತೆ. ಆಮೇಲೆ ಮಾರಿಕಾಂಬಾ ಒಂದು ಆ ದೇವಸ್ಥಾನದ ಒಂದು ಹಿನ್ನೆಲೆನೇ ಇದೆ ಅಂತ ತುಂಬಾ ಅದಕ್ಕೋಸ್ಕರ ಒಂದು ಬುಕ್ಕೆ ಮಾಡಿದ್ದಾರೆ ಆಕ್ಚುಲಿ. ಸೊ ನೀವು ದಿನ ಹೋಗ್ತೀರಾ ದೇವಸ್ಥಾನಕ್ಕೆ ಅಥವಾ? ಇಲ್ಲ, ಮಂತ್ಲಿ ಒಂದ್ಸಲ ಹೋಗ್ತೀವಿ, ಹೋಗಲ್ಲ. ಆ ಕಡೆ ಸಿರ್ಸಿ ಕಡೆ ಎಲ್ಲಾದ್ರೂ ಹೋದ್ರೆ, ಟೆಂಪಲ್ ಕಡೆ ಹೋದ್ರೆ ಹೋಗಿ ಬರ್ತೀವಿ. ಓ, ನಿಮ್ದು ಸಿರ್ಸಿಂದ ಹಳ್ಳಿನ? ಹಳ್ಳಿ. ಯಾವ ಹಳ್ಳಿ ನೀವು? ನಮ್ದು ಉಮ್ಮಚ್ಕಿ ಅಂತ. ಉಮ್ಮಚ್ಚಿ. ಸೊ ತೋಟದ ಮನೆ? ಆ ಥರ. ಆ ಕಡೆ ಎಲ್ಲ ತೋಟದ ಮನೆ ಜಾಸ್ತಿ ಅಲ್ವಾ? ಹೌದು. ಸೊ ಇದು ಚೆನ್ನಾಗಿ ಹುರ್ಕೋತಾ ಇದ್ದೀರಾ ಇಲ್ಲಿ. ಅಂದ್ರೆ ಇದು ಒಂಥರ ಗೋಲ್ಡನ್ ಬ್ರೌನ್ ಆಗ್ಬೇಕಾ ಅಥವಾ ಟ್ರಾನ್ಸ್ಲೂಸೆಂಟ್? ಗೋಲ್ಡನ್ ಬ್ರೌನ್ ಆಗಬೇಕು, ಚೆನ್ನಾಗಿ ಬರುತ್ತೆ. ಅಂದ್ರೆ ಎಷ್ಟು ನೀವು ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋತಿರೋ ಅಷ್ಟು ಚಟ್ನಿ ಚೆನ್ನಾಗಿ, ಅಂದ್ರೆ ಹಸಿ ವಾಸನೆ ಬರುತ್ತೆ. ಸೊ ವೀಕ್ಷಕರೇ, ಇಲ್ಲಿ ಒಂದು 4 ಚಮಚದಷ್ಟು ಈರುಳ್ಳಿ ಹಾಕೊಂಡಿದ್ದಾರೆ ಅವರು, ತುಪ್ಪದಲ್ಲಿ ಹುರಿತಾ ಇದ್ದಾರೆ. ಈ ಈರುಳ್ಳಿನ ಬಹಳ ಒಂಥರ ಗೋಲ್ಡನ್ ಬ್ರೌನ್ ಆಗುವಷ್ಟು ಹುರಿಬೇಕು, ಇಲ್ದಿದ್ರೆ ಚಟ್ನಿಗೆ ಒಂಥರ ಹಸ್ಕು ವಾಸನೆ ಬರುತ್ತೆ ಅಲ್ವಾ ಸುಪ್ರಿಯಾ? ಸೊ ಇಲ್ಲಿ 3 ಚಮಚದಷ್ಟು ಈರುಳ್ಳಿಗೆ ಎಷ್ಟು ಹುರುಗಡ್ಲೆ ತಗೋತೀರಾ ನೀವು? 1 ಚಮಚ. 1 ಚಮಚ ಜಾಸ್ತಿ ಬೇಡ ಇದು. ಓಕೆ. ಇದು ಸ್ವಲ್ಪ ಕೆಂಪಗಾಗಬೇಕಾ? ಸ್ವಲ್ಪ. ಅರ್ಧ ಹುರುಗಡ್ಲೆ ಚಟ್ನಿಗೆ ಬಳಸೋದು ಸ್ವಲ್ಪ ಗಟ್ಟಿ ಬರ್ಲಿ ಅಂತ ಅಲ್ವಾ? ಮತ್ತೆ ಟೇಸ್ಟಿ ಆಗಿರುತ್ತೆ. ಈ ಪದಾರ್ಥ ನೀವು ಎಲ್ಲಿ ಕಲ್ತ್ರಿ ಮಾಡೋದು? ಸಿರ್ಸಿದಂತೂ ಖಂಡಿತ ಅಲ್ಲ, ಇದು ನನಗೆ ಗೊತ್ತು. ಎಲ್ಲಿ ಕಾಮನ್ ಆಗಿ ಸಿರ್ಸಿಲು ಮಾಡ್ತಾರೆ. ಹುರುಗಡ್ಲೆ ಚಟ್ನಿಲಿ ಬಳಸೋದು ಈ ಕಡೆ, ಸಿರ್ಸಿ ಕಡೆ ಅಲ್ಲ. ಯಾವ ಕಡೆ, ಎಲ್ಲಿಂದ ಕಲ್ತಿದ್ರಿ? ಮ್ಯಾಂಗ್ಳೂರ್ ಕಡೆ ಬಳಸ್ತಾರೆ. ಆಕ್ಚುಲಿ ಮ್ಯಾಂಗ್ಳೂರ್ ಕಡೆ ಫುಡ್ ನಮ್ಮ ಕಡೆ ಜಾಸ್ತಿ ಮಾಡ್ತಾರೆ. ಸೊ ನೀವು ಮೂಲತಃ ಮಂಗಳೂರಿನವರು? ಇಲ್ಲ, ನಾವು ಮೂಲತಃ ಸಿರ್ಸಿನೇ, ಬಟ್ ಆ ಕಡೆ ಫುಡ್ ಇಲ್ಲಿ ಕಾಮನ್ ಆಗಿ ಮಾಡ್ತಾರೆ. ಯಾಕಂದ್ರೆ ಸಿರ್ಸಿ ಕಡೆ ಚಟ್ನಿಗೆ ಹುರುಗಡ್ಲೆ ಬಳಸಲ್ಲ ಅಲ್ವಾ? ಬಟ್ ಟೇಸ್ಟಿ ಆಗುತ್ತಲ್ಲ ಅಂತ ನೀವೀಗ ಎಲ್ಲ ಶುರು ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಸಾಕ? ಆಫ್ ಮಾಡ್ಬೋದಲ್ಲ? ಮೆಣಸಿನಕಾಯಿ ಬಾಡಿಸ್ಕೋಬೇಕಾ? ಬೇಡ ಬೇಡ, ಹಾಗೆ ಹಾಕಿ. ಸೊ ಇದನ್ನು ಹಾಕ್ಬೋದಲ್ವಾ? ಇದಕ್ಕೆ ಕಾಯಿ ಹಾಕಿ, ಕಾಯಿ ಹಾಕಬೇಕು. ಒಂದು 4 ಚಮಚ. ಸೊ ಕಾಯಿ ಜಾಸ್ತಿ ಇರಬೇಕು, ಈರುಳ್ಳಿ ಅದರ ಅರ್ಧ ಇರಬೇಕು, ಹುರುಗಡ್ಲೆ ಅದರ 1/4 ಭಾಗ ಇರಬೇಕು. ಓಕೆ. ಈಗ ಮೆಣಸು, ಒಣಮೆಣಸಿನಕಾಯಿ 1-2 ಸಾಕು. ಸಾಕು. ಎಷ್ಟು ಸಾಕಾಗುತ್ತಾ? ಸೊ ನೆಕ್ಸ್ಟ್ ಹುಣಸೆ ಹಣ್ಣು. ಹುಣಸೆ ಹಣ್ಣು ಹಾಕಬೇಕು, ಸ್ವಲ್ಪ ಹಾಕಬೇಕು. ಇದು ಸಾಮಾನ್ಯ ಚಟ್ನಿಗೆ ಸ್ವಲ್ಪ ಕಡಿಮೆ ಹಾಕಿದ್ರೆ ಒಳ್ಳೇದು. ನೆಕ್ಸ್ಟ್ ಏನು ಹಾಕ್ಬೇಕು? ಅದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೇಸ್ಟ್. ಸೊ ಇದಕ್ಕೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಕಂತಿಲ್ಲ, ಒಂದು ಸ್ವಲ್ಪ ಸಾಕು. 2-3 ಎಲೆಗಳು ಹಾಕಿದ್ರೆ ಸಾಕು. ಮಿಕ್ಸಿ ಮಾಡಿ. ಸೊ ನೀವೇ ಹಾಕೊಂಡ್ಬರ್ತೀರಾ?
ಒಂಥರ ಡಿಫ್ರೆಂಟ್ ಆಗಿದೆ ಈ ಚಟ್ನಿ ಎಲ್ಲ. ಟೇಸ್ಟಿ ಆಗಿರುತ್ತೆ ಅಲ್ವಾ? ಸೊ ಈ ಬೌಲಿಗೆ ನಾವು ಚಟ್ನಿನ ಸೊ ನಮ್ಮ ಚಟ್ನಿ ರೆಡಿ ಆಗಿದೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸಾಲ್ಟ್ ಹಾಕೋಣ. ಓಕೆ. ಸೊ ಅದಕ್ಕೂ ಒಗ್ಗರಣೆ ಬೇಕಲ್ವಾ? ಈಗ ನಾನು ದೋಸೆಗೆ ಕಾವಲಿ ಇಟ್ಬಿಡ್ತೀನಿ, ಮತ್ತೆ ಒಂದು ಒಗ್ಗರಣೆಗೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಒಂದು ಕೆಲಸ ಮಾಡೋಣ, ಇದೆರಡು ಕಾಯೋದ್ರೊಳಗೆ ನಾನು ಒಂದು ಸಣ್ಣ ಬ್ರೇಕ್ ತಗೋತೀನಿ. ವೀಕ್ಷಕರೇ, ನೀರು ದೋಸೆ ಅಂದರೆ ಮೆಂತ್ಯದ ನೀರು ದೋಸೆ ಜೊತೆಗೆ ಈರುಳ್ಳಿ ಚಟ್ನಿ ರೆಡಿ ಆಗೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ನಾನು ಇಲ್ಲಿ ಒಂದು ಸಣ್ಣ ಬ್ರೇಕ್ ತಗೋತೀನಿ. ಬ್ರೇಕಿನ ನಂತರ ನಾವು ಸುಪ್ರಿಯಾ ಜೊತೆ ಇನ್ನಷ್ಟು ಮಾತಾಡೋಣ, ಇನ್ನಷ್ಟು ಅಡುಗೆ ಮಾಡೋಣ. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡುಗೆ ಆಗೋದು ಪ್ಯೂರ್ ನ್ಯಾಚುರಲ್. ಟೇಕ್ ಅ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡುಗೆ ಆಗೋದು ಪ್ಯೂರ್ ನ್ಯಾಚುರಲ್. ಈಗ ನಮ್ಮ ಎರಡು ಅಂದರೆ ಒಗ್ಗರಣೆ ಕೊಡೋ ಬಾಂಡ್ಲಿ ಮತ್ತು ದೋಸೆ ಉಯ್ಯೋ ತವ ಎರಡು ಬಿಸಿಯಾಗಿದೆ. ಈಗ ನೆಕ್ಸ್ಟ್ ಫಸ್ಟ್ ಒಗ್ಗರಣೆ ಹಾಕ್ಕೊಂಬಿಡೋಣ. ಸೊ ಸುಪ್ರಿಯಾ, ಇದು ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್, 0 ಕೊಲೆಸ್ಟ್ರಾಲ್. ಗೊತ್ತಾ? ಅಥವಾ ನೀವು ಮನೇಲಿ ಇದೇ ಬಳಸೋದಾ? ಇದೇ ಬಳಸೋದು. ನಿಮಗೆ ಸ್ಪೂನ್ ಕೊಡ್ಲಾ? ಇದು ಕೊಡಿ. ಓಕೆ. ಸ್ವಲ್ಪ ಜೀರಿಗೆ, ಕರಿಬೇವು, ಸೊ ಒಗ್ಗರಣೆ ರೆಡಿ ಆಗಿದೆ. ಅದನ್ನ ಚಟ್ನಿ ಹಾಕೋಣ. ಇದಕ್ಕೂ ಮೊದಲು ಉಪ್ಪು ಹಾಕಬೇಕು. ಓಕೆ. ಸೊ ಇದನ್ನ ಇಟ್ಕೊಡಿ. ಸ್ವಲ್ಪ ನೀರು ಹಾಕ್ಬಿಡಿ. ನೀರು ಹಾಕಿ. ಹಾಂ. ನಮ್ಮ ಚಟ್ನಿ ರೆಡಿ ಆಯಿತು. ಸೊ ಕಾವಲಿನೂ ಕಾದಿದೆ. ಹಾಂ. ನೀರು ಸ್ವಲ್ಪ, ಹಿಟ್ಟು ಸ್ವಲ್ಪ ತೆಳುವಾಗಿರಬೇಕು. ಹೌದು, ದೋಸೆಗಿಂತ ತೆಳುವಾಗಿರಬೇಕು. ಸೊ ನೀರು ದೋಸೆ ಆ ಕಡೆ ತುಂಬ ಅಂದರೆ ಈ ನಮ್ಮ ಕರಾವಳಿ ಮತ್ತು ನಮ್ಮ ಈ ಮಂಗಳೂರು ಕಡೆ, ಹೌದು, ಮಲೆನಾಡು ಕಡೆನೂ ಜಾಸ್ತಿ ಇದೆ ಅಲ್ವಾ? ಸೊ ಇದು ತೆಳ್ಳಗೆ ಹಾಕಬೇಕು ಮತ್ತೆ ಹೀಗೆ ಸ್ಪ್ರೆಡ್ ಮಾಡಬೇಕು. ದೋಸೆ ಹಾಗೆ ಗುಂಡೆಗೆ ಹಾಕಕ್ಕಾಗಲ್ಲ. ಆಮೇಲೆ ಈ ದೋಸೆ ಮಗ್ಚಿ ಹಾಕಲ್ಲ. ಹಾಗೆ ಸೊ ಒಂದು ಬ್ರೇಕ್ ತಗೋಣ ಸುಪ್ರಿಯಾ. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡುಗೆ ಆಗೋದು ಪ್ಯೂರ್ ನ್ಯಾಚುರಲ್. ಈಗ ಒಂದು ಚಿಕ್ಕ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಸನ್ ಪ್ಯೂರ್ ಸನ್ಫ್ಲವರ್ ಎಣ್ಣೆ. ಅಡುಗೆ ಆಗುವುದು ಪ್ಯೂರ್ ನ್ಯಾಚುರಲ್. ಈಗ ನಿಮಗೆ ಮೆಂತ್ಯ ಹಾಕಿ ನೀರು ದೋಸೆ ಮಾಡ್ಬೋದು ಅಂತ ಯಾರು ಹೇಳ್ಕೊಟ್ಟಿದ್ರು? ನಮ್ಮಮ್ಮ. ನಿಜವಾಗ್ಲೂ ಭಾಳ ಒಳ್ಳೆ ಒಂದು ಪ್ರಯೋಗ ಇದು. ಯಾಕೆ ಗೊತ್ತಾ? ಮೆಂತ್ಯ ಸೊಪ್ಪಿನ ಫ್ಲೇವರ್ ಚೆನ್ನಾಗಿರುತ್ತೆ ಆಸ್ ಇಟ್ ಇಸ್. ಮತ್ತು ನೀರು ದೋಸೆ ಸ್ವಲ್ಪ ಬರೀ ನೀರು, ಕಾಯಿ ಮತ್ತು ಅಕ್ಕಿ ಹಾಕಿಬಿಟ್ಟು ರುಬ್ಬುವಂಥ ಮಿಶ್ರಣ. ಇದನ್ನ ಸ್ವಲ್ಪ ತುಪ್ಪ ಹಾಕ್ಬಿಡೋಣ. ಇದ್ರ ಮೇಲೆ ಒಂಚೂರು ತುಪ್ಪ ಹಾಕಿದ್ದೀರಾ. ಸೊ ಮತ್ತೆ ಸಿರ್ಸಿ ಬಗ್ಗೆ ಹೇಳಿ ನಮಗೆ. ಮಾರಿಕಾಂಬಾ ತುಂಬ ಫೇಮಸ್ ಅಲ್ಲಿ. ಸಿರ್ಸಿ ಮಾರಿಕಾಂಬಾ ಅಂದರೆ ದೊಡ್ಡ
ದೇವಸ್ಥಾನ ಅದು ಅಂತ ಗೊತ್ತು. ಅದು ಬಿಟ್ಟು ಸಿರ್ಸಿಲಿ ನೋಡುವಂತಹ ಸ್ಥಳಗಳು ಯಾವ್ದು? ಸಿರ್ಸಿಲಿ ಜೋಗ್ ಫಾಲ್ಸ್ ಇದೆ. ಅಂದ್ರೆ ಸಿರ್ಸಿ ಹೋಗೋಕ್ ಮುಂಚೆ ನಿಮ್ಗೆ ಇಲ್ಲಿ ಶಿವಮೊಗ್ಗ ಆದ್ಮೇಲೆ ಸಿಗುತ್ತೆ. ನಾ ಹೇಳೋದು ಪ್ರಾಪರ್ ಸಿರ್ಸಿ. ಪ್ರಾಪರ್ ಸಿರ್ಸಿಲಿ ಯಾಣ ಇದೆ. ಸೂಪರ್ ಪ್ಲೇಸ್, ಟೂರಿಂಗ್ ಪ್ಲೇಸ್, ಸಖತ್ತಾಗಿದೆ. ಅದ್ ಬಿಟ್ರೆ ಸಿರ್ಸಿಲಿ ನಾ ಹೇಳ ಸಹಸ್ರಲಿಂಗ ಇದೆ ಅಲ್ವಾ? ಸಹಸ್ರಲಿಂಗ ನೋಡಿದೀರಾ? ಆ ಜಾಗ ನೋಡಿದೀನಿ ನಾನು ತುಂಬಾ ಸಲ. ನಮ್ಮ ಮನೆಯಿಂದ ಹತ್ರ ಆಗುತ್ತೆ. ನದಿ ಇಲ್ಲಿ ತುಂಬಾ ಸಹಸ್ರ ಅಂದ್ರೆ 1000 ಲಿಂಗಗಳಿವೆ. ಅದ್ ಬಿಟ್ರೆ 108 ಫಾಲ್ಸ್ ಇದೆ. ಅಲ್ಲಿ ಉಂಚಳ್ಳಿ ಫಾಲ್ಸ್ ಅಂತ ಇದೆ. ಚಿಕ್ಕದಾಗಿದೆ ಬಟ್ ಲುಕಿಂಗ್ ಸೋ ಗುಡ್. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ನೀವು ಹೋಗಿದ್ದೀರಾ ಅಲ್ಲಿ? ಹೋಗ್ತಾ ಇರ್ತೀವಿ ನಾವು, ಫ್ಯಾಮಿಲಿ ಟೂರ್ ಹೋಗ್ತಾ ಇರ್ತೀವಿ. ತುಂಬಾ ಚೆನ್ನಾಗಿದೆ ಉಂಚಳ್ಳಿ ಫಾಲ್ಸ್ ಅಂತ. ಮತ್ತೆ ಸಿರ್ಸಿಯ ಜನರು ಹೇಗೆ? ಸಿರ್ಸಿಯ ತುಂಬಾ ಒಳ್ಳೆಯವರು, ತುಂಬಾ ಒಳ್ಳೆಯವರು. ಲೈಕ್ ಫ್ರೆಂಡ್ಲಿ ಆಗಿ ಮಿಂಗಲ್ ಆಗ್ತಾರೆ ಎಲ್ಲರ ಜೊತೆ. ಬಿಟ್ಟು ಅಲ್ಲಿ ವ್ಯವಸಾಯ ತುಂಬಾ ಜಾಸ್ತಿ. ನಿಜ ಹೇಳ, ನಮ್ಮ ಭಾರತೀಯರೇ ಹಾಗೆ ತುಂಬಾ ಫ್ರೆಂಡ್ಲಿ, ತುಂಬಾ ಎಲ್ಲರ ಹತ್ರನೂ ಖುಷಿ ಖುಷಿಯಾಗಿ ಮಿಂಗಲ್ ಆಗ್ತಾರೆ ಅಲ್ವಾ? ಸೊ ಇದು ರೆಡಿ ಆಗಿದೆ. ಸೊ ಈ ರೀತಿ ನೀರು ದೋಸೆನ ತೆಗಿ. ಹೌದಾ? ಇನ್ನೊಂದು ಹಾಕ್ಬೇಕು. ಆಕ್ಚುಲಿ ನೀವು ದೋಸೆ ಮಾಡ್ತಿದ್ದ ಹಾಗೆ ಆ ಮೆಂತ್ಯದ ಘಮ್ ಅನ್ನತ್ತೆ ನೋಡಿ. ಹೌದು. ಸೊ ಮೆಂತ್ಯ ಸೊಪ್ಪು ಮಕ್ಳಿಗೂ ಒಳ್ಳೇದು, ದೊಡ್ಡವ್ರಿಗೂ ಒಳ್ಳೇದು. ಮತ್ತೆ ಒಂಥರ ಮಕ್ಕಳಿಗೆ ಸ್ವಲ್ಪ ಅಟ್ರಾಕ್ಟ್ ಆಗುತ್ತೆ, ಯಾಕಂದ್ರೆ ಹಸಿರು ಕಲರ್ ಇರೋದ್ರಿಂದ ಹಸಿರು ದೋಸೆ ಅಂತ ಹೆಸರಿಟ್ಬಿಡ್ತಾರೆ. ಮತ್ತೆ ನೀವು ಬಿಡುವಿನ ಹೊತ್ತಿನಲ್ಲಿ ಏನ್ ಮಾಡ್ತೀರಾ ಸುಪ್ರಿಯಾ? ಮ್ಯೂಸಿಕ್ ತುಂಬಾ ಕೇಳ್ತೀನಿ. ಹಾಡಕ್ ಬರುತ್ತಾ ನಿಮ್ಗೆ? ಹಾಡಕ್ ಬರಲ್ಲ ಬಟ್ ಕೇಳ್ತೀನಿ. ಕೇಳ್ತೀರಾ? ಅದ್ ಬಿಟ್ಟು ಕ್ಲಾಸಿಕ್ ಡಾನ್ಸ್ ಕಲ್ತಿದ್ದೀರಾ? ಭರತನಾಟ್ಯ ಎಲ್ಲಿ? ಸಿರ್ಸಿಲಿ? ಸಿರ್ಸಿ. ಅದ್ ಬಿಟ್ಟು ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಅದು ಜಾಸ್ತಿ ಟಿವಿ ನೋಡ್ತೀನಿ, ಫಿಲ್ಮ್ ಈ ತರ ಜಾಸ್ತಿ ನೋಡ್ತೀನಿ. ನಮ್ಮ ಸುವರ್ಣ ವಾಹಿನಿಯ ಯಾವ ಕಾರ್ಯಕ್ರಮ ನೋಡ್ತೀರಾ? ಮನೆ ಅಡುಗೆ ತುಂಬಾನೇ ನೋಡ್ತೀನಿ. ಹೌದಾ? ಅದು ಬಿಟ್ಟು ಯಾವ ಧಾರಾವಾಹಿಗಳು ನೋಡ್ತೀರಾ? ಧಾರಾವಾಹಿ ಅಮೃತ ವರ್ಷಿಣಿ ನೋಡ್ತೀನಿ, ಚೆನ್ನಾಗಿದೆ. ಸೊ ಯಾವ ಪಾತ್ರ ನಿಮಗೆ ಬಹಳ ಇಷ್ಟ? ನನಗೆ ಅಮೃತ ತುಂಬಾ ಇಷ್ಟ. ಅದು ಬಿಟ್ಟು ಇನ್ಯಾವ ಸೀರಿಯಲ್? ಬಿಟ್ಟು ಮಿಲನ ನೋಡ್ತೀನಿ. ಅದು ಮಿಲನ ಜಾಸ್ತಿ ನೋಡ್ತೀನಿ, ತುಂಬಾ ಇಷ್ಟ ಆಗುತ್ತೆ. ಸೊ ಮಿಲ್ನಲ್ಲಿ ಯಾರು ಇಷ್ಟ ಆಗುತ್ತೆ? ಎಲ್ಲ ಕ್ಯಾರೆಕ್ಟರ್. ಹೀರೋ? ಸ್ವಲ್ಪ ಅವ್ರಿಗೆ ತುಂಬಾ ಇಷ್ಟ. ನಮ್ಗೆ ಹೀರೋ ಬಹಳ ಸುಂದರ ಅದರಲ್ಲಿ ಅಲ್ವಾ? ಓಕೆ. ಸೊ ಇದು ತೆಗೆದ್ಬಿಡೋಣ. ಆಗಿದೆ ನಾ ತೆಗಿಲ್ಲ. ಸ್ವಾತಿ ಅವರೇ, ನಿಮಗೋಸ್ಕರ ಮಾಡಿರೋ ಮೆಂತ್ಯ ನೀರು ದೋಸೆ ಮತ್ತು ಈರುಳ್ಳಿ ಚಟ್ನಿ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ. ಖಂಡಿತವಾಗ್ಲೂ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸುಪ್ರಿಯಾ. ಮೆಂತ್ಯ ನೀರು ದೋಸೆ ಮತ್ತು ಈರುಳ್ಳಿ ಚಟ್ನಿ ಮಾಡೋ ವಿಧಾನ. ಮೊದಲು ಹಿಂದಿನ ರಾತ್ರಿ ಅಕ್ಕಿಯನ್ನು ನೆನೆಸಿ ತೆಂಗಿನ ತುರಿ, ಮೆಂತ್ಯ ಸೊಪ್ಪು ಹಾಕಿ ರುಬ್ಬಿ ಹಿಟ್ಟನ್ನು ಸಿದ್ಧ ಮಾಡಿಕೊಳ್ಳಿ. ಒಂದು ಬಾಣಲೆಯಲ್ಲಿ ತುಪ್ಪ ಹಾಕಿ ಈರುಳ್ಳಿ, ಹುರುಗಡ್ಲೆ ಹಾಕಿ ಹುರಿದುಕೊಳ್ಳಿ. ನಂತರ ಕಾಯಿ ತುರಿ, ಒಣಮೆಣಸಿನಕಾಯಿ, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ಈಗ ಒಗ್ಗರಣೆಗೆ ಸನ್ಪ್ಯೂರ್ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಚಟ್ನಿಗೆ ಉಪ್ಪು ಹಾಕಿ ಸರ್ವಿಂಗ್ ಬೌಲಿಗೆ ಹಾಕಿ ಕಾದ ಕಾವಲಿಯ ಮೇಲೆ ನೀರು ದೋಸೆ ಹಾಕಿ ಸರ್ವ್ ಮಾಡಿದರೆ ಮೆಂತ್ಯ ನೀರು ದೋಸೆ ಈರುಳ್ಳಿ ಚಟ್ನಿ ಸವಿಯಲು ಸಿದ್ಧ. ಮೆಂತ್ಯ ನೀರು ದೋಸೆ ಮತ್ತು ಈರುಳ್ಳಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ವಾ? ಈಗ ನೀರು ದೋಸೆ ಜೊತೆಗೆ ಚಟ್ನಿ ಹಾಕಿ ನಾನು ತಿಂತೀನಿ. ಭಾಳ ಚೆನ್ನಾಗಿದೆ. ಆ್ಯಕ್ಚುಲಿ ಆ ದೋಸೆ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಈ ಥರ ಒಂದು 10 ದೋಸೆನೂ ತಿನ್ಬೋದು, ಅಷ್ಟು ಸಾಫ್ಟ್ ಆಗಿದೆ. ಜೊತೆಗೆ ದೋಸೆ ತಿನ್ನುವಾಗ ನಿಮ್ಗೆ ಆ ಮೆಂತ್ಯದ ಫ್ಲೇವರ್ ಕಹಿ ಇಲ್ಲ ದೋಸೆ, ಆದರೆ ಆ ಮೆಂತ್ಯದ ಫ್ಲೇವರ್ ಇದೆ ಅಲ್ಲ ಸ್ಟ್ರಾಂಗ್ ಆಗಿದೆ. ಜೊತೆಗೆ ಈರುಳ್ಳಿ ಚಟ್ನಿ, ನೀವು ಹೇಳಿದ ನಿಜ, ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀರಾ. ಸೊ ನಿಮಗೆ ಆ ಈರುಳ್ಳಿಯ ವಾಸನೆ ಇಲ್ಲ ಅದರಲ್ಲಿ. ಆಮೇಲೆ ಅದಕ್ಕೆ ನೀವು ಒಣಮೆಣಸು ಹಾಕಿದ್ದೀರಾ, ಮತ್ತು ಕಾಯಿ ಹಾಕಿದ್ದೀರಾ, ಕರಿಬೇವಿನ ಒಗ್ಗರಣೆ ಕೊಟ್ಟಿದ್ದೀರಾ. ಅದಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ. ಓವರಾಲ್ ಭಾಳ ಚೆನ್ನಾಗಿತ್ತು ನಿಮ್ಮ ಈರುಳ್ಳಿ ಚಟ್ನಿ ಮತ್ತು ಮೆಂತ್ಯ ದೋಸೆ. ಥ್ಯಾಂಕ್ ಯು. ಸೂಪರ್. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನಮ್ಮಲ್ಲಿರೋ ಪದಾರ್ಥಗಳಿಂದನೇ ಎಷ್ಟು ಚೆನ್ನಾಗಿ ಅಡುಗೆ ಮಾಡಬಹುದು ಅಲ್ವಾ?
ಥ್ಯಾಂಕ್ ಯು ಸುಪ್ರಿಯಾ. ಸಿರ್ಸಿ ಅಂತ ಊರಿಂದ ಬಂದು ನಮಗಿಷ್ಟು ಒಳ್ಳೆಯ ಒಂದು ಪದಾರ್ಥ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಈಸ್ಟರ್ನ್ ಮಸಾಲಾ ಪರವಾಗಿ ಮತ್ತು ಸನ್ಫ್ಲವರ್ ಆಯಿಲ್ ವತಿಯಿಂದ ಮನೆ ಅಡುಗೆ ಪರವಾಗಿ ನಿಮಗೆ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು. ಜೊತೆಗೆ ನೀವು ಅಲ್ಲಿಂದ ನಮ್ಗೆ ಅಡುಗೆ ಮಾಡೋಕ್ಕೆ ಬಂದಿದ್ದೀರಾ ಅಲ್ವಾ, ನಿಮಗೆ ಕಿಚನ್ ಕ್ವೀನ್ ಅಂತ ಬಿರುದು ಕೂಡ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಏನು ಅನಿಸ್ತು ನಮ್ಮ ಕಾರ್ಯಕ್ರಮ? ನಾನು ಇಷ್ಟು ದಿನ ಟಿ ವಿಲಿ ಮಾತ್ರ ನೋಡ್ತಾ ಇದ್ದೆ ಪ್ರೋಗ್ರಾಮ್ನ. ನನಗೆ ಬಂದು ಪಾರ್ಟಿಸಿಪೇಟ್ ಮಾಡಬೇಕಂತ ತುಂಬಾ ಆಸೆ ಇತ್ತು. ಆ್ಯಕ್ಚುಲಿ ಬರುವಾಗ ಹೆದರ್ಕೊಂಡು ಬಂದೆ, ಬಟ್ ಇಲ್ಲಿ ಬಂದಮೇಲೆ ಕಂಫರ್ಟೇಬಲ್ ಅನ್ನಿಸ್ತು. ಮಾಡಿದ್ದೀನಿ, ಚೆನ್ನಾಗಿದೆ ಅಂತ ಹೇಳಿದ್ದೀರಾ, ತುಂಬ ಖುಷಿ ಆಗ್ತದೆ. ತುಂಬ ಚೆನ್ನಾಗಿದೆ, ಬರೀ ಚೆನ್ನಾಗಿದೆ ಅಲ್ಲ, ತುಂಬಾ ಖುಷಿ ಆಗ್ತದೆ ಇಲ್ಲಿ ಬಂದು ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ಸುವರ್ಣ. ಬಾಯ್. ಓಕೆ, ಬಾಯ್. ನೋಡಿದ್ರ ವೀಕ್ಷಕರೇ, ಸಿರ್ಸಿ ಅಂತ ಊರಿಂದ ಬಂದು ಎಷ್ಟು ಲವಲವಿಕೆಯಿಂದ, ಎಷ್ಟು ಸಮಾಧಾನದಿಂದ, ಎಷ್ಟು ಖುಷಿಯಾಗಿ ನಮ್ಮ ಅಡುಗೆ ಮನೆಯಲ್ಲಿ ಭಾಗವಹಿಸಿ ನಮಗೆ ನೀರು ದೋಸೆ ಹಾಗೂ ಈರುಳ್ಳಿ ಚಟ್ನಿ ಮಾಡಿಕೊಟ್ರು. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಹರ್ ಪೇಷನ್ಸ್. ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಸನ್ಫ್ಲವರ್ ಆಯಿಲ್. ಅಡುಗೆ ಆಗೋದು ಪ್ಯೂರ್ ನ್ಯಾಚುರಲ್. ವೀಕ್ಷಕರೇ, ನಾಳೆ ಭೇಟಿ ಆಗ್ತೀನಿ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಆರಾಮಾಗಿರಿ, ಖುಷಿಯಾಗಿರಿ, ಹೆಲ್ದಿ ಆದಂಥ ಊಟ ತಿನ್ನಿ. ಟೇಕ್ ಕೇರ್, ಬಾಯ್, ನಮಸ್ಕಾರ. For more updates, follow us on twitter.com/thesuvarna TV. Like us on facebook.com/thesuvarna TV. Watch us on youtube.com/suvarna.